ಈ ಒಂದು ಚಂಡಿ ಯಾಗ ಮಾಡೋದ್ರಿಂದ ಏನಾದರೂ ಸದ್ಯಕ್ಕೆ ಅವ್ರಿಗೆ ಮನೆ ಊಟ ಆಗಿರ್ಬೋದು, ಬೇರೆ ಯಾವುದು ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ ಅವ್ರು ಅಂದ್ಕೊಂಡಿದ್ದು ಅದು ಎಲ್ಲ ಏನಾದರೂ ಸಿಗ್ಬೋದಾ? ಜೊತೆಗೆ ಬೇಲ್ ಏನಾದರೂ ಗ್ರಾಂಟ್ ಆಗ್ಬೋದಾ? ಇನ್ನೊಂದು ಏನು ಫಲ ಸಿಗುತ್ತೆ ಅಂತ. ಈಗ ವಿಜಯಲಕ್ಷ್ಮಿ ಅವರು ಈ ಒಂದು ಯಾಗವನ್ನ ಮಾಡ್ತಿರೋವಂಥದ್ದು, ಸೊ ಪತ್ನಿ ಮಾಡಿದ್ರು ನಡೆಯುತ್ತಾ ಅಂತ. ಈಗ ನಿಜವಾಗ್ಲೂ ಇದು ಧರ್ಮಪತ್ನಿ, ಅವರು ಧರ್ಮಪತ್ನಿ ಅಂತ ಅನ್ಸ್ಕೊಳ್ತಾರೆ. ಅಂದರೆ ಒಂದು ಮಂತ್ರಗಳ ಜೊತೆಗೆ ಸಾಂಪ್ರದಾಯಿಕವಾಗಿ ಸಪ್ತಪದಿಯನ್ನು ತುಳ್ಕೊಂಡು ಮದುವೆ ಆಗಿರುವಂಥದ್ದು ಅರ್ಧಾಂಗಿನಿ ಅಂತ ಹೇಳ್ತಾರೆ, ಧರ್ಮಪತ್ನಿ. ಈ ಯಾಗವನ್ನು ಮಾಡೋದ್ರಿಂದ ಮೇ ಬಿ ಅವರಿಗೆ ಊಟ ಸಿಗುವ ಸಾಧ್ಯತೆ, ಅಂದರೆ ಮನೆಯ ಊಟಕ್ಕೆ ಪರ್ಮಿಷನ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಅವರಿಗೆ ಬೇಲ್ ಸಿಗುವಂಥದ್ದು, ಅದಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ನಿಖರವಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಸಿಕ್ಕ ಪುರಾವೆಗಳು ಕೂಡ, ವಿಟ್ನೆಸ್ಸು ಅದೇನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಫೈಲ್ ಮಾಡಿದಾರಲ್ಲಪ್ಪ, ಅದು ಕೂಡ ಕನ್ಸಿಡರ್ ಆಗತ್ತೆ. ಆದರೆ ಯಾರು ತೀರ್ಪನ್ನ ಕೊಡ್ತಾರೆ ಆ ತೀರ್ಪುಗಾರರ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯೂ ಇರುತ್ತೆ. ಯಾಕಂದರೆ ಇದು ಒಳ್ಳೆಯ ಸಂಕಲ್ಪ ಇಟ್ಕೊಂಡು ಒಂದು ಹೆಣ್ಮಗಳು ತನ್ನ ಮಾಂಗಲ್ಯ ಭಾಗ್ಯವನ್ನು ಸುರಕ್ಷಿತವಾಗಿ ಹೊರಗೆ ತರಿಸೋದು ಅಂದರೆ ಸುರಕ್ಷಿತ ಮೀನ್ಸ್ ಅಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅಂತಲ್ಲ, ಊಟವಿಲ್ಲದೆ, ಸರಿಯಾದ ನಿದ್ದೆ ಇಲ್ಲದೆ. ಯಾಕಂದರೆ ಪ್ರತಿಯೊಂದು ವ್ಯಕ್ತಿನೂ ಒಂದು ಕಂಫರ್ಟ್ ಝೋನ್ಗೆ ಸೆಟ್ ಆಗಿಬಿಟ್ಟಿರ್ತಾರೆ. ಈಗ ನೆಲದ ಮೇಲೆ ಮಲಗಬೇಕು, ಚಳಿ ಇರುತ್ತೆ, ಆ ಒಂದು ವಾತಾವರಣಕ್ಕೆ ಅವರು ಸೆಟ್ ಆಗಲಿಲ್ಲ ಅಂತ ಅಂದಾಗ ಅವರ ಶರೀರ ಅದಕ್ಕೆ ಆಸ್ಪದ ಕೊಡಲ್ಲ, ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಸ್ವೀಕರಿಸಲ್ಲ. ಆ ಶರೀರದ ಬಾಧೆಯಿಂದ ಹೊರಗೆ ಬರಬೇಕು ಅಂತ ಇವರು ಪಾಪ ಕಷ್ಟಪಡ್ತಿರೋದಲ್ಲಪ್ಪ. ಹಾಗಾಗಿ ಸಾಧ್ಯತೆ ಇರುತ್ತೆ, ಅಂದರೆ ಪೂಜಾ ಫಲಗಳು ವೇಸ್ಟ್ ಅಂತೂ ಆಗಲ್ಲ, ವೇಸ್ಟ್ ಖಂಡಿತ ಆಗಲ್ಲ, ಎಲ್ಲೋ ಒಂದು ಕಡೆ ಹೆಲ್ಪ್ ಆಗತ್ತೆ. ಆದರೆ ಇಂತಿಷ್ಟೇ ದಿನಕ್ಕಾಗತ್ತೆ, ನಾಳೆನೇ ಸಿಕ್ಬಿಡುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಬಟ್ ಅವರು ಈ ಮುಂಚೆನೆ ಅಂದರೆ ಈ ವಿಜಯಲಕ್ಷ್ಮಿ ಅವರು ತುಂಬಾ ದೈವ ಭಕ್ತಿ ಇರೋವಂಥವ್ರು, ಜೊತೆಗೆ ತುಂಬ ಜ್ಯೋತಿಷ್ಯಗಳನ್ನು ಮೀಟ್ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ. ಅವರು ಏನಾದರೂ ಪ್ರಿಡಿಕ್ಟ್ ಮಾಡಿದಾಗ ನೀವು ಈ ಥರದ ಪೂಜೆಯನ್ನು ಮಾಡಿಸ್ಬೇಕು, ದರ್ಶನ್ ಅವ್ರಿಗೆ ಸದ್ಯಕ್ಕೆ ಏನು ಶನಿ ಕಂಟಕ ಇದೆ, ಸೊ ಹೀಗಾಗಿ ನೀವು ಹೋಮ ಹವನಗಳನ್ನ ಮಾಡಿಸ್ಬೇಕು ಅಂದಾಗ ದರ್ಶನ್ ಅವರು ಕೂಡ ಸುದರ್ಶನ ಹೋಮವನ್ನು ಮಾಡಿಸಿದ್ದಾರೆ. ಜೊತೆಗೆ ಬಂಡೆ ಮಹಾಕಾಳಿ ಟೆಂಪಲ್ನಲ್ಲಿ ಅವರು ತಲೆ ಓಡಿಸಿದ್ದಾರೆ ಅಂತ ಇನ್ಫಾರ್ಮೇಶನ್ ತಡೆ ಓಡಿಸಿರೋವಂಥದ್ದು. ಸೊ ಇದೆಲ್ಲ ಮಾಡಿದಾಗ್ಲೂ ಈ ಥರ ಎಫೆಕ್ಟ್ ಆಗಿದೆಯಲ್ಲಮ್ಮ. ಇಲ್ಲೇನಾಗುತ್ತೆ, ಯಾವುದೇ ಒಂದು ವ್ಯಕ್ತಿ ಏನನ್ನ ಹೇಳ್ತಾರೆ, ಯಾವ ರೀತಿಯಲ್ಲಿ ಹೇಳ್ತಾರೆ ಅನ್ನೋದಕ್ಕಿಂತಲೂ ಯಾವುದಕ್ಕೆ ಏನನ್ನ ಮಾಡ್ಬೇಕನ್ನೋದನ್ನ ಸೂಚಿಸ್ಬೇಕಾಗತ್ತೆ. ಇಲ್ಲಿ ಅದೇ ಹೇಳಿದ್ನಲ್ಲಪ್ಪ, ಇಲ್ಲಿ ಕೆಲವೊಂದು ಮಿಸ್ ಕಾನ್ಸೆಪ್ಟ್ಸ್, ಅಂದರೆ ನಾವು ಏನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ ಅದು ಬೇರೆ ರೀತಿಯಲ್ಲಿ ಪ್ರೆಡಿಕ್ಷನ್ಸ್ ಕೊಡ್ತಾ ಇದ್ದಾರೆ. ಅದು ಅವರಿಗೆ ನಾನು ತಪ್ಪು ಅಂತ ಹೇಳಲ್ಲ, ಯಾಕಂದ್ರೆ ಅವರ ಕಲಿತ ವಿದ್ಯೆ ಅವರಿಗೆ ಬಿಟ್ಟಿದ್ದು. ಇವಾಗ ತಡೆ ಒಡಿಸೋದು ಅಂತೀವಿ. ತಡೆ ಒಡಿಸೋದು ಅಂದರೆ ಏನು? ತಡೆ ಒಡಿಸೋದು ಅಂದರೆ ನಾನು ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇದ್ದೀನಿ, ಅಲ್ಲಿ ಕಣ್ದೃಷ್ಟಿ ಬಿದ್ದು ವ್ಯಾಪಾರದಲ್ಲಿ ಕುಂಠಿತವಾದಾಗ ಮಾತ್ರ ತಡೆ ಒಡೆಯುವಿಕೆ. ತಡೆ ಅಂದರೆ ಅಡಚಣೆ, ಅರ್ಥ ಆಯ್ತಾ? ಇಲ್ಲಿ ಎಲ್ಲರೂ ಕಾನ್ಸೆಪ್ಟ್ ಏನಾಗ್ಬಿಟ್ಟಿದೆ ಅಂದರೆ ತಡೆ ಹೊಡೆಯೋದು ಅಂದರೆ ಎಲ್ಲದಕ್ಕೂ ತಡೆ ಹೊಡೆದ್ರೆ ಆಗೋಗುತ್ತೆ. ನೋ, ಇದಲ್ಲ, ತಪ್ಪು. ತಡೆ ಒಡೆಯುವ ಕಾರ್ಯಕ್ರಮ ಅಂದರೆ ತೋಟ್ಕೆ ಅಂತೀವಿ ನಾವು ಇದಕ್ಕೆ. ನಮ್ಮ ಹಿಂದಿಯಲ್ಲಿ ತೋಟ್ಕ ಅಂತೀವಿ. ತೋಟ್ಕ ಮೀನ್ಸ್, ಈಗ ನನಗೆ ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು, ಯಾರೋ ಒಬ್ಬ ಬಂದ ವ್ಯಾಪಾರ ಮಾಡ್ದ, ಅವನ ದುಡ್ಡನ್ನ ತೆಗೆದು ಗಲ್ಲಕ್ಕೆ ಹಾಕಿದೆ, ಕೆಲವ್ರದ್ದು ಕೈ ಲಕ್ಷಣ ಅಂತಿರುತ್ತೆ. ಆವಾಗ ಅಲ್ಲಿ ಏನಾಗುತ್ತೆ, ತೊಂದರೆಗಳು ಶುರುವಾಗತ್ತೆ. ಆವಾಗ ಏನಾಗುತ್ತೆ, ವ್ಯಾಪಾರದಲ್ಲಿ ಕುಂಠಿತ ಆಗತ್ತೆ. ಯಾವುದೇ ಬಿಸ್ನೆಸ್ ವ್ಯಾವಹಾರಿಕವಾಗಿ ಅವರ ವ್ಯವಹಾರದಲ್ಲಿ ಕುಂಠಿತವಾದಾಗ ಮಾತ್ರ ತಡೆ ಒಡೆಯುವಿಕೆ. ತಡೆ ಅಂದರೆ ಆ ಒಂದು, ಇವಾಗ ಇಲ್ಲಿ ನೀರು ಫ್ಲೋ ಆಗಿ ಬರ್ತಾ ಇದ್ರೆ ಅದಕ್ಕೊಂದು ಅಡ್ಡ ಕಟ್ಬಿಟ್ಟಿರುತ್ತೆ, ಅದು ಒಡೆಯುವಿಕೆಯನ್ನು ಅಂತ ಹೇಳುವಂಥದ್ದು. ಎಲ್ಲದಕ್ಕೂ ತಡೆ ಹೊಡೆದ್ರೆ ಖಂಡಿತ ರಿಸಲ್ಟ್ ಸಿಗಲ್ಲ. ಇದು ಯಾಕೆ ಎಲ್ಲರೂ ಅರ್ಥ ಮಾಡ್ಕೊತಿಲ್ಲ ನನಗೆ ಗೊತ್ತಿಲ್ಲ. ಯಾಕಂದರೆ ಈಗ ನೀವು ನನ್ನ ಹತ್ರ ಕೇಳಿದಾಗ ನಾನು ಒಂದು ಮಾರ್ಗದರ್ಶಕಳಾಗಿ ಕರೆಕ್ಟಾಗಿ ಹೇಳಬೇಕು. ಎಲ್ಲ ನೀವು ಮುಗ್ಧರಾಗಿ ಬಂದಿರ್ತೀರಾ, ಒಂದು LKG ಹೋಗೋ ಮಗುವಿನ ಥರ ಬಂದಿರ್ತೀರಾ ನೀವು ನಮ್ಮ ಹತ್ರ ಅಂದಾಗ ನಾವು ಕರೆಕ್ಟಾಗಿ ಮಾರ್ಗದರ್ಶನ ಕೊಡಬೇಕಾಗಿತ್ತು. ತಡೆ ಹೊಡೆಯೋ ಕಾರ್ಯಕ್ರಮ ಅದೊಂದೇ, ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಬನ್ನಿ ಮಹಾಕಾಳಿಯಮ್ಮ ಅದು ಬಿಡಿ, ಅದು ದೊಡ್ಡ ಅದಕ್ಕೆ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಆದರೆ ಈಗ ನನಗೆ ಜ್ವರ ಬಂದಿರುತ್ತೆ, ಹೊಟ್ಟೆ ನೋವಿನ ಮಾತ್ರೆ ತಗೊಂಡ್ರೆ ಜ್ವರ ಹೋಗುತ್ತಾ? ಅಥವಾ ಯಾವುದೋ ಒಂದು ಕಾಯಿಲೆಗೆ ಯಾವುದೋ ಒಂದು ಮಾತ್ರೆ, ಒಟ್ಟು ಔಷಧಿನೇ ತಾನೇ, ಅದನ್ನು ತಗೊಂಡ್ರೆ ಹೋಗುತ್ತಾ? ಇಲ್ಲ ಅಲ್ವಾ? ಅದೇ ತರಹ ಪ್ರತಿಯೊಂದು ತೊಂದರೆಗೂ, ಪ್ರತಿಯೊಂದು ಕಾರಣಕ್ಕೂ ಪ್ರತಿಯೊಂದು ಸ್ವರೂಪಗಳು ಅಂತಿದೆ. ಸಂಕಷ್ಟಗಳಿಗೆ ಸ್ವರೂಪಗಳು,
ಅಂದರೆ ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಂಡು ತೊಂದರೆಗೆ ಸಿಕ್ಕಾಕೊಂಡಾಗ ಅದರಿಂದ ಪರಿಹಾರಗಳನ್ನು ತಗೊಳ್ಳಿಕ್ಕೆ ಸ್ವರೂಪಗಳ ಮೊರೆ ಹೋಗಬೇಕು. ಜಾತಕದಿಂದ ಬರುವ ದೋಷಗಳಿಗೆ ಇತಿಹಾಸವಿರುವಂತಹ ದೇವಾಲಯಗಳ ರೂಪಗಳಿಗೆ ಮೊರೆ ಹೋಗಬೇಕು.